ಸಾಯಂಕಾಲ ಆತು ಅಂದ್ರೆ ಸೊಸಿ ಗೆಳತಿ ಆಕಿನ ಮಾತಾಡ್ಸಕ್ಕೆ ಮನೆಗೆ ಬರ್ತಾಳ್ರಿ. ಪಾಪ ಇದು ಅತ್ತಿ ಹೊರಗೆ ಬಂದು ಕುಂದಿರ್ತೈತೆ ಅವಾಗ. ಯಾಕವ್ವ ನೀನು ಸೊಸಿ ಗೆಳತಿ ಬಂದ್ಗಳು ನೀನು ಹೊರಗೆ ಬಂದು ಕುಂದಿರ್ತೀವಿ? ಯವ್ವ ನನ್ನ ಅಡಿಕೆ ಅಂತಾವ. ಅಲ್ಲಿ ಕುಂತು ಕೇಳಲಾರಿ ನಾನು, ಅದಕ್ಕೆ ನಾನು ಹೊರಗೆ ಬಂದು ಕುಂದಿರ್ತೀನಿ ಅಂತ ಪಾಪ ಅದು. ಹಂಗೆ ಅದು ಹೊರಗೆ ಬಂದು ಕುಂತಿತ್ತು. ಸೊಸಿ ಗೆಳತಿ ಮಾತಾಡಕತ್ತಿದ್ರು. 8 ವರ್ಷದ ಒಂದು ಹುಡುಗಿತ್ತು. ಅವ್ರು ಮುಂದೆ ಬಂದು ಅವ್ರು ಅಜ್ಜಿ ಮುಂದೆ ನಿಂತು, ಅಜ್ಜಿ ನಿಂಗೆ ಡಮ್ಮ ಅನ್ನಕ್ಕೆ ಬರಲ್ವಾ ಅಂತ. ಏಯ್ ಪಟಾಕಿ ಹಾರಿಸ್ಬೇಕಾಗಿತ್ತಾನೆ, ಬಾಯಲ್ಲಿ ಡಮ್ ಅನ್ನಂಗಲ್ಲ, ಪಟಾಕಿ ಹಾರಿಸ್ಬೇಕಾ? ದುಡ್ಡು ಬೇಕಾ? ಪಟಾಕಿ ಸಿತ್ತು ಅಂತೆ. ನೀನು ಬಾಯಿಯಿಂದ ಡಮ್ ಅನ್ನಕ್ಕೆ ಬರಲ್ವಾ? ಬರ್ತದೆ. ಎಲ್ಲೇನು ಡಮ್ ಅಂತದು ಮುದುಕಿ ಪಾಪ. ಯಾಕೆ ಹಿಂಗೆ ಕೇಳ್ತಿ ಅಂದ್ರೆ ಹೇಳ್ತು, ಒಳಗಡೆ ಅಮ್ಮ ಅವ್ರ ಫ್ರೆಂಡ್ಗೆ ಹೇಳ್ತಿದ್ದಾರೆ, ನಮ್ಮ ಅತ್ತೆ ಡಮ್ ಅಂತಲೇ ಇಲ್ಲ. ಯವ್ವ ಕನ್ನಡ ಭಾಷೆ ಅಂದರೆ ಸಲೀಸ್ ತಿಳ್ಕೊಬಾಡ್ರಿ, ಇಂಗ್ಲೀಷ್ಗಿಂತ ಕಷ್ಟ ಐತೆ. ಹಾಂ, ಒತ್ತಕ್ಷರ ಎಲ್ಲಿದಾವೆ ಇಂಗ್ಲೀಷ್ನೇ ನಿಮಗೆ? ಥ ತ ಹಿಂಗೆ ತ ದೊಡ್ಡ ತಕ ಥೈ ಅಂತ ಬರಿಬೇಕಾದ್ರೆ ಈ ತ ಹಾಕಂಗಿಲ್ಲ. ಕನ್ನಡ ಭಾಷೆ ಅತ್ಯಂತ ಕಠಿಣವಾಗಿರ್ತಕ್ಕಂಥ ಪುಣ್ಯ ಮಾಡೀವಿ. ಮಾತೃಭಾಷೆ ನಮ್ಮದು, ಹುಟ್ಟುತ್ತೇನೆ ಕಲಿತೀವಿ. ಬೇರೆಯವ್ರು ಈ ಹಿಂದಿ ಮರಾಠಿ ತೆಲುಗಿನವ್ರು ಯಾಕೆ ಕನ್ನಡ ಕಲಿಯೋಕೆ ಆಗವಲ್ತಂದ್ರೆ ಹೊಳ್ವಲ್ತು ಬಾಯಿ, ಅಕ್ಷರ ಬರೆಯೋಕೆ ಬರವಲ್ತು ಅವರಿಗೆ. ಹಾಂ ಎಷ್ಟು ಕಷ್ಟ ಐತೆ ನಮ್ಮ ಕನ್ನಡ ಕಲಿಯೋದು. ಕ ಒತ್ತೈತೆ, ಚ ಒತ್ತೈತೆ. ಕ ಕೊಂಬು ಕೊಟ್ರೆ ಕೋ ಹಾಕೈತೆ, ಚೊಂಬು ಕೊಟ್ರೆ ಚೋ ಆಗಂಗಿಲ್ಲ. ಹೌದಲ್ಲ ಅಂತ. ಹಾಂ, ಭಾಳ ಕಷ್ಟ ಐತೆ ಅಮ್ಮ ಕನ್ನಡ ಭಾಷೆ. ಪುಣ್ಯ ಮಾಡೀವಿ ನಾವು. ಬೇರೆದವ್ರಿಗೆ ಕನ್ನಡ ಕಲ್ಸಕ್ಕೆ ಹೋಗ್ರಿ ನೀವು, ಹೊಯ್ಕೊಂಡ್ರೆ ಬರೋಂಗಿಲ್ಲ ಅವ್ರಿಗೆ ಕನ್ನಡ. ತಕ್ಕ ತೈ ಅಂತ ಬರೀದ್ರೆ ತಕ ತೈ ಅಂತ ಬರೀತಾವ. ತಕ ಥೈ ಅಂತ ಬರೀ ದೊಡ್ಡ ಥಳಿಸು ಅನ್ನಕ್ಕೆ ತಳಿಸು ಅನ್ನಂಗಿಲ್ಲ, ಥಳಿಸು. ಹೌದಾ? ಹೆಂಗದ ರೀ ಮಹಾಪ್ರಾಣ, ಅಲ್ಪ ಪ್ರಾಣ, ಸ್ವರ, ವ್ಯಂಜನ. ಇಲ್ಲಿ ಸ್ವಾಮಿರಾವ್ ಪಾಠ ಮಾಡಿದವರಿದ್ದಾರೆ, ಕೇಳ್ರಿ ಅವ್ರನ್ನ. ಕನ್ನಡ ಅತ್ಯಂತ ಕಠಿಣ ಭಾಷೆ. ನಾವು ಹುಟ್ಟಾದನ್ನು ಕೇಳೀವಿ, ಮಾತಾಡ್ತೀವಿ, ಸುಲಭ ಇಲ್ಲದು. ಆಮೇಲೆ ಯಾವ ಶಬ್ದಕ್ಕೆ ಏನಂತಾರದೊಂದು ದೊಡ್ಡ ನಾಲೆಡ್ಜ್ ಅದು. ಈಗ ನಾನು ಭಾಷಣ ಮಾಡೋಕೆ ಹೋದ್ರೆ ಇಲ್ಲಿ ಯಾರು ಪರಿಚಯ ಮಾಡಲಿಲ್ಲ, ಮಹಾಮನಿನೇ ಎಲ್ಲರೂ ಪರಿಚಯ ಮಾಡಿಕೊಟ್ಬಿಟ್ರು. ಕೆಲವು ಊರಾಗ ನಮ್ಮ ಪರಿಚಯ ಮಾಡಿ ಕಾಲೇಜ್ ಭಾಷಣಕ್ಕೆ ಹೋಗ್ತಿದ್ದೆ. ಈಗ ಕಾಲೇಜ್ಗೆ ಹೋಗೋದು ಬಿಟ್ಟಿನಿ, ಬರೀ ಸಾರ್ವಜನಿಕ ಸಮಾರಂಭಕ್ಕೆ. ಕಾಲೇಜ್ಗೆ ಹೋಗಿನಿ ರೀ. ಸರ್ ನಿಮ್ಮ ಪರಿಚಯ ಭಾಷಣ ಮಾಡೋದಕ್ಕೆ ಒಬ್ಬ ಕವಿ ಬರ್ತಾನೆ, ನಾವು ನಿಮ್ಮ ಡೀಟೇಲ್ಸ್ ಕೊಡ್ರಿ ಅಂದರು. ಸರಿಯಪ್ಪ, ಅವ ಕವಿ ಬಂದನ್ರಿ. ಸರ್ ನಿಮ್ಮ ಬಯೋಡಾಟಾ ಇದ್ರಿ ಕೊಡ್ರಿ ಸರ್, ಓದ್ತೀನಿ ಅಂದ. ನಾನು ಅವಾಗಿನ್ನ ಅಷ್ಟು ಫೇಮಸ್ ಇದ್ದಿಲ್ಲ, ಬಯೋಡಾಟಾ ಮಾಡಿಸಿದ್ದಿಲ್ಲ. ಇಲ್ಲಪ್ಪ ನನ್ನ ಹತ್ರ ಬಯೋಡಾಟಾ ಇಲ್ಲ, ಹೇಳ್ತೀನಿ ಬರ್ಕೋ ಅಂತ. ಹೌದಾ ಸರ್ ಅಂತ ಆ ಶಾಲಿ ಕನ್ನಡ ಮಾಸ್ತರ್ ಬಂದು, ಸರ್ ನಮ್ಮ ಹತ್ರ ಒಂದು ಫಾರ್ಮ್ ಇದೆ, ಅದರಲ್ಲಿ ಮುಂದೆ ಫಿಲಪ್ ಮಾಡಿಕೊಟ್ಬಿಡಿ ಸರ್, ಅವ್ನು ಫಿಲಪ್ ಮಾಡ್ಕೊಳ್ತಾನೆ, ಕವಿ ಇದ್ದಾನೆ, ಅದನ್ನು ಓದ್ತಾನೆ. ಸರಿ, ಫಾರ್ಮ್ ತಂದು ಕೊಟ್ರಿ. ನೋಡಿದೆ, ಹೆಸರು, ಹುಟ್ಟಿದ ಇಸ್ವಿ, ಜನನ ಎಲ್ಲ ಇತ್ತು. ಅವ ಬರ್ಕೊಳಕ್ಕೆ ಕುಂತ. ಸರ್ ನಿಮ್ಮ ಹೆಸರೇನು ಸರ್? ನನ್ನ ಹೆಸರು ಗಂಗಾವತಿ ಪ್ರಾಣೇಶಪ್ಪ. ಓಕೆ ಸರ್, ಗಂಗಾವತಿ ಪ್ರಾಣೇಶ. ಸರ್ ಊರು ಸರ್? ನೋಡಿ ಗಂಗಾವತಿ ಮುಂದೆ ಐತೆ. ಗಂಗಾವತಿ ಪ್ರಾಣೇಶ್. ಓಕೆ ಸರ್. ಸರ್ ನಿಮ್ಮ ವಿದ್ಯಾಭ್ಯಾಸ? ಸರ್ BCom. ಸರ್ ನಿಮ್ಮ ಜನನ? 8/9/61. ಥ್ಯಾಂಕ್ ಯು ಸರ್. ಸರ್ ಮರಣ? ಮರಣ ಎಲ್ಲಿ ಎದರ ಕುಂತೀನಿ ಅಲ್ಲೇ ಉಚ್ಕೊಳಮಗನಿಂದ. ಸರ್ ಇದರಲ್ಲಿ ಇದೆ ಸರ್, ತುಂಬ್ಕೋಬೇಕು. ಎಲ್ಲಿ ನೋಡ್ತೀನಿ ರೀ. ಹೆಸರು, ಜನನ, ಮರಣ, ಉದ್ಯೋಗ ಅಂತ ಎಲ್ಲ ಅದ ರೀ. ಕೇಳಿದೆ ಪ್ರಿನ್ಸಿಪಲ್, ಏನು ಸರ್? ಇಲ್ಲ ಇಲ್ಲಿ ಇಂದಿರಾ ಗಾಂಧಿ ಪುಣ್ಯತಿಥಿ, ರಾಜೀವ್ ಗಾಂಧಿ ಪುಣ್ಯತಿಥಿ, ನೆಹರು ಜಯಂತಿ ಇಂಥವೆಲ್ಲ ಮಾಡ್ತೀವಲ್ಲ ಸರ್, ಗಾಂಧಿ ಜಯಂತಿ ಅವೆಲ್ಲ, ಅದಕ್ಕೋಸ್ಕರ ಇನ್ನು ಪ್ರಿಂಟ್ ಮಾಡಿಸಿವಿ ಸರ್. ಯಪ್ಪ ಬದುಕಿದತ್ತಿಗೆ ಅಂಬರೀಷ್ ಇರಲಿಲ್ಲ ಅದನ್ನು ಬಿಡಲಿಲ್ಲ ರೀ. ಮುಂದೆ ಕುಂತಾನೆ, ಮರಣ ಹೇಳ್ರಿ ಅಂತಂದು. ಇನ್ನೂ ಆಗಿಲ್ಲ ಅಂತ ಬರ್ಕೊಳ್ಳಲ್ಲ. ಅದರ ಕುಂತೀನಿ ಊದ್ಕೊಳ್ಳೋ ಮಗನೇ, ಮರಣ ಇನ್ನೂ ಆಗಿಲ್ಲ ಅಂತ ಬರ್ಕೊಂಡ್ರಿ ಅವ. ಆಮೇಲೆ ಮುಂದೆ ನೀವು ಎಷ್ಟು ಊರು ಅಡ್ಡಾಡಿರಿ ಎಲ್ಲ ಬರೆದು. ಸರ್ ನಿಮ್ಮ ಹವ್ಯಾಸ ಏನು ರೀ ಅಂದ. ಅನ್ನಬಾರ್ದು, ಬೇರೆ ಬೇರೆ, ಅನ್ನ, ಹಿಗ್ಗು, ಹಬ್ಬ, ಇಲ್ಲಿ ಅನ್ಬೇಕು ಅಲ್ಲಿ ಅನ್ಬೇಕು. ಇದು ಕನ್ನಡದ ವೈಶಿಷ್ಟ್ಯ. ಹೌದಾ? ಫೆಸ್ಟಿವಲ್ ಅಂದ್ಬಿಟ್ರೆ ಆತು ಇಂಗ್ಲೀಷ್ನಾಗ. ನಮ್ಮಲ್ಲಿ ಹಬ್ಬ ಬೇರೆ, ಕಬ್ಬ ಬೇರೆ. ಹೌದಾ? ದಿಬ್ಬ ಬೇರೆ. ಹೌದಾ? ಅವನು ಸರ್ ನಾವು ಹಕ್ಕೆಲ್ಲ ಅನೇ ಅಂತೀವಿ ಸರ್. ಅದೊಂದು ಟ್ರೆಂಡ್ ಇತ್ತು ರೀ, ಬೈದು ಬಿಡಿಸಿದ್ವಿ ನಾವು ಬೆಂಗಳೂರು TV ಅವರಿಗೆ. ಏನಂತಿದ್ರಿ ಅವರು? ಹಕ್ಕೆಲ್ಲ ಹೆಣ್ಮಕ್ಳು ಅನೌನ್ಸ್ ಮಾಡ್ತಿದ್ರು. ಹಿಂದೂ ಉಗಾದಿ ಹಬ್ಬ ನೋಡ್ರಿ, ಹಿಂದೂ ಉಗಾದಿ ಹಬ್ಬ ಅಲ್ಲಿ ಅಂತಾರೆ ರೀ. ಹಿಂದೂ ಉಗಾದಿ ಹಬ್ಬಗಳು ಬಂದುವೆಂದರೆ ಹೆಣ್ಣು ಮಕ್ಕಳಿಗೆ ಇಗ್ಗು. ನಮ್ಮ ಭಾರತೀಯ ಹೆಣ್ಣು ಮಕ್ಕಳು ಹಾದರ ಆತಿಥ್ಯಕ್ಕೆ ಹೆಸರುವಾಸಿ ಆದವು. ಯಪ್ಪ ನಮ್ಮವ್ವ ಎಲ್ಲಿ ಹಾಕಬೇಕು ಅಲ್ಲಿ ಹಾಕಲಾರ್ದು, ಎಲ್ಲಿ ಹಾಕಲಾರ್ದು ಅಲ್ಲಿ ಹಾಕ್ತಿಲ್ಲವ. ಆದ್ರವ ಹಾದ್ರ ಅಲ್ಲದು. ಆಕೆಗೆ ಆದ್ರಕ್ಕೂ ವ್ಯತ್ಯಾಸನೂ ಗೊತ್ತಿಲ್ಲ. ಆದ್ರ ಮಾಡ್ತಾ ಹಾದ್ರ ಮಾಡೋದು ಇನ್ಸಾರ್ ಅಂತಾಳ. ಅವನು ಅಂತವನ ಲೇ ಹವ್ಯಾಸಲೇ ಅದು. ನಾನು ಹೇಳಂಗಿಲ್ಲ ಹವ್ಯಾಸ. ನಿಮ್ಗೇನು ಹವ್ಯಾಸ? ನೋಡಪ್ಪ ತಬಲಾ ಕೊಡಲು ಸ್ವಲ್ಪ ಬಾರಿಸ್ತೀನಿ ನಾನು.
ಅದು ನನ್ನ ಹವ್ಯಾಸ. ಓದೋದು, ತಬಲ ಹಾಕ್ಕೊಳ್ಳಲು. ಏನು ಸರ್ ಇಷ್ಟು ಮಾತಾಡೋದು ತಬಲ ಹಾಕ್ಕೊಳ್ಳಲು ಬೇರೆ ಬಾರಿಸ್ತೀರಿ? ನಾನು ಹೇಳ್ತೀನಿ ಸರ್, ಹವ್ಯಾಸ ಅನ್ನಬಾರ್ದು ಮಗನೇ, ಹವ್ಯಾಸ. ಆಯ್ತು ಸರ್. ಅಷ್ಟೊತ್ತಿಗೆ ಪ್ರಾಣೇಶ್ ಅವ್ರು ವೇದಿಕೆಗೆ ಬರ್ಬೇಕಂತ ಕೂಗ್ಬಿಟ್ಟು ನಾನು ರೆಡಿ ಅವ ಅಂದೆ. ಸರ್ ನಾನು ಡಿಗ್ರಿ ಸ್ಟೂಡೆಂಟು, ಕವಿ ಇದ್ದೀನಿ, ಕವನ ಬುಕ್ಕೆಲ್ಲ ಬರ್ತೀನಿ ಸರ್, ನಾನು ಸರಿಯಾದ ಶಬ್ದ ಹಾಕ್ತೀನಿ, ನೀವು ಭಯಪಡ್ಬೇಡಿ ಸರ್, ಹೋಗಿ ಕುಂದ್ರಿ ಅಂತ. ಹೋಗಿ ಕುಂತೀನಿ ರೀ. ಹಿಂಗೆ ಜನ ಒಂದು 4-5 ಸಾವಿರ ಜನ, ಅವರೆಲ್ಲ ನನ್ನ ಭಾಷಣಕ್ಕೆ ಕಾದಿದ್ರಿ. ನನ್ನ ಭಾಷಣಕ್ಕೆ ನಾನು ಅವನ ಭಾಷಣಕ್ಕೆ ಕಾದೆ. ಏನು ಬೊಗಳ್ತಾನ ಏನು ಅವ ಅಷ್ಟ್ರಾಗ ಹೋಗಿ ಜಾಕೆಟ್ ಹಾಕ್ಕೊಂಡು ರೆಡಿಯಾಗಿ ಬಾಚ್ಕೊಂಡು ಗೀಚ್ಕೊಂಡು ಬಂದು ನಿಂತೇನೆ ರೀ. ಬಂದು ನಿಂತ ನಾನು ಏನಂತ ಕಾದೆ. ಪ್ರಾಣೇಶ್ ಅವ್ರ ಪರಿಚಯ ನನ್ನ ಪಾಲಿಗೆ ಬಂದಿದೆ, ಇದು ನನ್ನ ಧರ್ಮವೂ ಹೌದು ಕರ್ಮವೂ ಹೌದು ಅಂದ. ಎರಡನೇದ ಕರೆಕ್ಟಪ್ಪ ಅಂದ. ಧರ್ಮ ಕರ್ಮ ಜಂಟಿ ಪದ ಅಂತ ತಿಳ್ಕೊಂಡನ್ರವ. ಪ್ರಾಣೇಶ್ ಅವ್ರ ಪೂರ್ಣ ಹೆಸರು ಗಂಗಾವತಿ ಪ್ರಾಣೇಶ್. ಇವರ ವಿದ್ಯಾಭ್ಯಾಸ BCom. ಇವರ ಜನನ 8/9/61, ಮರಣ ಇನ್ನೂ ಆಗಿಲ್ಲ. ಇವರು ಕರ್ನಾಟಕದ 100 ಊರುಗಳನ್ನ ಸುತ್ತಿದ್ದಾರೆ. ಇವರು ಅನೇಕ ದೇಶಗಳನ್ನ ಸುತ್ತಿದ್ದಾರೆ. ಬಿಚಿ ಸಾಹಿತ್ಯನ ಕುರಿತು ಮಾತಾಡ್ತಾರೆ. ಇವೆಲ್ಲ ಅಲ್ಲದೆ ಇವರಿಗೆ ನಾನು ಹಿಂಗೆ ಹೇಳ್ತೇನೆ ಸರ್, ಸರಿಯಾದ ಶಬ್ದ ಹಾಕ್ತೇನೆ ಅಂತ ಹೇಳಿದ. ನಾನು ಏನು ಹಾಕ್ತಾನೆ ಅಂತ ನೋಡಿದೆ, ಇವರಿಗೆ ಕೊಳಲು ಮತ್ತು ತಬಲಾ ಬಾರಿಸೋ ತಿಂಡಿ ಐತೆ ಅಂದ. ಮೊದಲವ ನಾನು ಹೇಳ ಮುಂದೆ ಚಾಟ ಅನ್ಲೇನ್ರಿ ಅಂತ ಕೇಳಿದ್ದ ನನ್ನ. ಬ್ಯಾಡಲೆ ಅದು ಕೆಟ್ಟ ಶಬ್ದ ಅನಬಾರ್ದಪ್ಪ ಅದು ಅಂದಿದ್ದೆ. ಇದು ಅವ್ರವು ಇದು. ಹಾಂ, ಪ್ರಾಣೇಶ್ ಅವ್ರು ಬರೀ ಮಾತಾಡೋದಲ್ಲ, ತಬಲ ಮತ್ತು ಕೊಳಲು ಬಾರಿಸೋ ತಿಂಡಿ ಐತೆ ಅಂದ್ಬಿಟ್ಟ. ಮುಗಿತಪ್ಪ ಕನ್ನಡ ಅಂಬೆ ಧನ್ಯಳಾದ್ಲ ಅನ್ಕಂಡು. ಅದಕ್ಕೆ ಅವತ್ತಿನಿಂದ ನೋಡ್ರಿ, ತಿಂಡಿ ಇಲ್ಲೇ ನಮಗೆ ಬೇರೆ, ಬೆಂಗಳೂರು ಬೇರೆ ತಿಂಡಿ, ಅಲ್ಲೇ ತಿಂಡಿ ಕೊಡು ಅಂತಾರೆ. ಏನು ಹೋಗಿ ಅವ್ನ ಮೈ ತೋರಿಸ್ಬೇಕಾ ನಾವು? ಹಾಂ, ತಿಂಡಿ ನಮ್ಮ ಮಾಮನಿನ ಹಂಗೆ ಅಂತಾರೆ ರೀ. ನಾವು ನಮಗೆ ತಿಂಡಿ ಆಗ್ತಿದೆ ಅಂತೀವಿ ರೀ, ಅಂದ್ರೆ ತುರಿಕೆ ಆಗ್ತಿದೆ, ಹೌದಲ್ಲಪ್ಪ. ತಿಂಡಿ ಕೊಡ್ತೈತೆ ಅಂತ ನಮ್ಮ ಮಾಮನಿ. ಎಷ್ಟಕ್ಕೆ ತೊಗೊಂಡೆಪ್ಪ ಅಂತ ನಾವು ಕೇಳಿದ್ವಿ. ಹೌದಾ? ಯಾದಗಿರಿ ಭಾಷೆನೇ ಬೇರೆ, ನಮ್ಮ ಗುಂಡಣ್ಣ ಡಿಗ್ಗಿಗೆ ಜಗ್ಗ ನಾವು ಸತಾಸ್ತಿರ್ತೀವಿ ರೀ. ಇಲ್ಲಿ ಭಾಷೆನೇ ಬೇರೆ, ಇಲ್ಲಿ ವೈಚಿತ್ರ್ಯಗಳೇ ಬೇರೆ ಸ್ನೇಹಿತರೆ. ಅದಕ್ಕೆ ಕನ್ನಡ ಸಲೀಸು, ಇಂಗ್ಲೀಷ್ ಕಲಿಬೇಕು ನಾವು, ಹಿಂದಿ ಕಲಿಬೇಕು. ಎಷ್ಟೆಷ್ಟು ಹಿಂದಿ ಒಳಗೆ ಬೇಕಾದಷ್ಟು ಹಾಸ್ಯ ಅವರು ಸಿಂಗಲ್ ಲೈನರ್ ಅಂತದಾವೆ. ಹಾಂ, ಕನ್ನಡದಲ್ಲೂ ಕೂಡ ಹಾಗಿದೆ ಸ್ನೇಹಿತರೆ. ಕನ್ನಡವನ್ನು ಶ್ರದ್ಧೆಯಿಂದ ಕಲೀರಿ ಅಂತ. ಇಲ್ಲಿ ಕೆಲವು ಅನೇಕ ಸೆಂಟೆನ್ಸ್ಗಳು ಒಂದೇ ವಾಕ್ಯದಲ್ಲಿ ಹಾಸ್ಯ. ಪ್ರಹ್ಲಾದಾಚಾರ್ಯದ ನೋಡ್ಲಾರ್ದ ಹೋದ್ರಿ ಅಂದರೆ ಕಣ್ಣಿದ್ರೂ ವೇಸ್ಟ್ ನಿಮಗೆ. ಹಂಗೈತೆ ಅವ್ರದ್ದು. ಅದಕ್ಕೆ ಅವ್ರನ್ನ ಲಾಸ್ಟ್ ಇಟ್ಟಿವಿ ನಾವು. ಬಾಳೆಹಣ್ಣು ತಿಂದರೆ ಎಲುಬು ಗಟ್ಟಿ ಆಗುತ್ತದೆ. ಹೌದಾ, ಒಪ್ಪಿಗೆಂತೀರಾ? ಕ್ಯಾಲ್ಸಿಯಂ ಇರ್ತದೆ. ಬಾಳೆಹಣ್ಣು ತಿಂದರೆ ಎಲುಬು ಗಟ್ಟಿ, ಅದೇ ಬಾಳೆಹಣ್ಣಿನ ಸಿಪ್ಪೆಯ ಮೇಲೆ ಕಾಲಿಟ್ಟರೆ ಎಲುಬು ಪುಡಿ ಪುಡಿ. ಹೌದಾ? ನೋಡಿ, ಅದೇ ವಾಕ್ಯನ ಚಂದ ಬರೆಸ್ತಾರೆ. ಹೈವೇಗಳಲ್ಲಿರುವ ಬ್ರಾಂಡಿ ಶಾಪನ್ನು ಮುಚ್ಚಬೇಕು, ಅಂದರೆ ಆಕ್ಸಿಡೆಂಟ್ಗಳು ಕಡಿಮೆ ಆಗ್ತಾವೆ. ಹೈವೇಗಳಲ್ಲಿರುವ ಬ್ರಾಂಡಿ ಶಾಪ್ ಮುಚ್ಚಬೇಕು. ಹೌದೇ? ಹೌದು ಹೌದು, ಹೈವೇಗಳನ್ನೇ ಮುಚ್ಚಬೇಕು ಅಂದವ ಬ್ರಾಂಡಿ ಶಾಪ್. ಆಮೇಲೆ ಇದು ಭಾಳ ಚಂದ ಐತಿ, ಗಮನ ಇಟ್ಟು ಕೇಳ್ರಿ. ಕಾವ್ಯ ಇದೆ. ಅವಳೊಬ್ಬ ಸ್ವಪ್ನ ಸುಂದರಿ, ನಡೆದರೆ ನಾಟ್ಯ ಮಯೂರಿ. ಅವಳೊಬ್ಬ ಸ್ವಪ್ನ ಸುಂದರಿ, ನಡೆದರೆ ನಾಟ್ಯ ಮಯೂರಿ, ಊರ ಮಧ್ಯದ ಓಣಿಯಲ್ಲಿ ನಡೆದಳ ನಾರಿ. ಕಣ್ಣು ಮುಂದೆ ಚಿತ್ರ ಭಾರಿ ಬಂತಾನ ನಿಮಗೆ, ಹೌದಲ್ಲ? ಆಹಾ, ಧನ್ಯ. ರಾತ್ರಿ ಆಗೈತೆ. ಅವಳು ಸ್ವಪ್ನ ಸುಂದರಿ, ನಡೆದರೆ ನಾಟ್ಯ ಮಯೂರಿ, ಊರ ಮಧ್ಯದ ಓಣಿಯಲ್ಲಿ ನಡೆದಳ ನಾರಿ, ಕೂಗಿ ಕರೆದಳು, ಪಿನ್ನ ಸೂಜಿ ಡಬ್ಬಣ ಬೇಕನ್ರಿ. ಹೌದಾ? ಹೆಂಗೆ ಕೊಡ್ತಾನೆ ಕವಿ ಪಂಚು. ಹಾಂ, ಹಾಗೆ ಗಂಡಂದ್ರಿಗೆ ಫೋನ್ ಬರ್ತಿರ್ತಾವೆ. ಹಾಂ, ಗಂಡಂದ್ರಿಗೆ ಬರ್ತಿರ್ತಾವೆ, ಹೆಣ್ಮಕ್ಳಿಗೆ ಬರ್ತಿರ್ತಾವೆ. ಕಾಲು ನೋವು ಹೇಗಿದೆ? ಸ್ವಲ್ಪ ವಾಸಿಯಾಗಿದೆ. ಬೆನ್ನು ನೋವು ಹೇಗಿದೆ? ಸ್ವಲ್ಪ ಕಮ್ಮಿ ಆಗಿದೆ. ತಲೆ ನೋವು ಹೇಗಿದೆ? ತವರು ಮನೆಗೆ ಹೋಗಿದೆ. ಅರ್ಥ ಆಯ್ತು ನೋಡೆಲ್ಲ ರೀ. ಹಾಂ, ಹೌದಾ? ಹಾಗೆ ಕನ್ನಡ ಭಾಷೆ ಅನ್ನೋದಕ್ಕೆ ಒಂದೊಂದು ಲೈನ್ನಾಗ ರೀ. ಆಗಲೇ ನಾವು ರಾಘವೇಂದ್ರಾಚಾರ್ಯರು ಮಾತಾಡ್ತಿದ್ವಿ. ಕೆದರಿದ ಕೂದಲು, ಮುನಿಸಿಕೊಂಡ ಮಡದಿ, ಇವರನ್ನು ಹೇಗೆ ಸಮಾಧಾನ ಮಾಡಬೇಕು? ಒಂದೇ ಉತ್ತರ ಕೊಡ್ಬೇಕ್ರಿ. ಕನ್ನಡ ಭಾಷೆ ಸ್ವಾರಸ್ಯ ಹೇಳ್ತೀನಿ ನಿಮಗೆ. ಕೆದರಿದ ಕೂದಲು, ಮುನಿಸಿಕೊಂಡ ಮಡದಿ, ಏನು ಮಾಡಬೇಕು? ಒಂದೇ ಶಬ್ದ ಹೇಳಬೇಕು. ಕೆದರಿದ ಕೂದಲು, ಸಿಟ್ಟಾದ ಹೆಂಡ್ತಿ. ಏನು ಹೇಳ್ಬೇಕು? ಯಾರು ಹೇಳ್ತಾರೆ ನೋಡೋಣ, ಕವಿ ಹೃದಯ ಇರೋರು. ಕೆದರಿದ ಕೂದಲು, ಸಿಟ್ಟಾದ ಹೆಂಡತಿ, ಏನು ಮಾಡಬೇಕು? ಬಾಚಬೇಕು. ಇಷ್ಟ ಅರ್ಥ ಆಯ್ತಾ? ಕೂದಲ ಕೆದರಿದ್ರೆ ಏನು ಮಾಡ್ತೀರಿ? ಬಾಚ್ತೀರಿ. ಸಿಟ್ಟಾದ ಮಡದಿನ ಬಾಚಬೇಕು. ನಮ್ಮಲ್ಲಿ ಬಾಚಬೇಕಾದ್ರೆ ಮೈಸೂರು ಶಬ್ದ, ಇಲ್ಲಿ ಒಪ್ಪಿಗೆಬೇಕು, ತೊಬ್ಬಿಕೆ ಬೇಕಂದ್ರೆ ಸೇತು ಗಟ್ಟಿಗೆ ಹಬ್ಬಿಕೆ ಬಾ, ಇಷ್ಟು ಹೊರಟಾಗಿ ಹೇಳಿದ್ರೆ ನಮಗೆ ಅರ್ಥ ಆಗ್ತಿಲ್ಲ. ಹೌದಾ? ಅದಕ್ಕೆ ಸ್ನೇಹಿತರೆ, ಹಾಗೆ
ಇಲ್ಲಿ ಹಿಂದಿ ಇರೋದ್ರಿಂದ ನಮ್ಮ ಮಹಾಮನಿ ಒಂದು ನೆನಪು ಮಾಡಿದರು. ಇದೊಂದು ಹೇಳಿ ನಾನು ಮಾತನ್ನು ಮುಗಿದು, ಯಾಕಂದ್ರೆ ಬೆಳತನ ಕೇಳ್ತೀರಿ ನಮ್ಗೆ ಗೊತ್ತೈತೆ. ಆಗಲೇ 9 ಗಂಟೆ ಆಯಿತು. ನಿಮ್ಮಂಗೆ ನಮಗೂ ಕೆಲಸ ಭಾಳ ಅದಾವೆ ಕಾರ್ಯಕ್ರಮ ಮುಗಿದಿಂದ. ಹಾಂ, ಇಲ್ಲಿ ಆಗಲೇ ನಮ್ಮ ಕೋಗ್ಲಿ ಕೊಟ್ರೇಶ್ ಅವ್ರು ಹಿಂದಿ ಭಾಷೆ ಭಾಳ ಚಂದ ಹೇಳಿದರು. ಈ ನಾವೆಲ್ಲ ಇದೇನು ಹೈದರಾಬಾದ್ ಕರ್ನಾಟಕ ಅಗ್ದಿ ಮುಸಲ್ಮಾನರು, ನಾವು ಅಗ್ದಿ ದೋಸ್ತು. ಅಣ್ಣ ಭಾಷೆಗೂ ಹೆಣ್ಣು ತೆಕ್ನಿಕಲಿಯೇ ಅವ ಮುಸ್ಲಿಮ್ ಆದರೂ ಇಲ್ಲೇ ಹುಟ್ಟು ಬೆಳೆದಿರ್ತಾನೆ, ನಮ್ಮ ಜೊತೆಗೆ ಬೆಳಿತಾನೆ, ನಮ್ಮ ಜೊತೆಗೆ ತಿಂತಾನೆ, ನಮ್ಮ ಜೊತೆಗೆ ಸಾಯ್ತಿರ್ತಾನೆ. ಅವನು ಮುಸ್ಲಿಮು ಹಿಂದಿ ಮನೆ ಮಾತು ಅನ್ನೋದಕ್ಕೆ ಅವ ಬೇಕಂತ ಇವ ಕನ್ನಡದಾಗ ಹಿಂದಿ ಮಾಡಿ ಹೇಳ್ತಿರ್ತಾನೆ ರೀ. ಅಣ್ಣ ಭಾಷೆಗೆ ಬಸೀರ ಮಾಲೂಮ್ ಐ ಕ್ಯಾ ತುಮೆ ಕ್ಯಾ ಬಾ ಅಂದವ. ಅಣ್ಣ ಭಾಷೆಗೂ ಹೆಣ್ಣು ದೇಖ್ನೇಕೆಲಿ ಒನ್ನೂರು ಗಯತ. ಕತ್ಲಂದ್ರೆ ಕತ್ಲ ಬಾ, ಹೆಣ್ಣು ನೋಡಕ್ಕೆ ಬಗಲನ ಹಳ್ಳಿಗೆ ಜಾಯತಾ देख बशीरा कैया कंदिल नहीं बैटरी नहीं अमासी कत्ल बा बशीरा कत्ल अंदर कत्ल बा पैदल चल रहा था यूँ उस वक्त बशीरा कल्ली साल में करे हाँ वो सड़ा 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 गया कत्ल अमासी कत्ल बा अंत मत्ते अमासी कत्ल बा कल्ली साल में खाओ सड़ा 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 गए तू क्या करे बा अंदा मैं क्या कर दो बा भाषा बड़गी तो कम बयान हत्या हाँ पुसक ने गुद में गया गुद छोटा था बशीरा पूरा हाव अंदर नहीं घुसा बाल इतने से बाहर बचा मैं 2 बल से बाला यूँ पकड़ के नागप्पा को ಹೊರಗೆಳೆ ನಾಗಪ್ಪ ಹೊರಗಾಕು ಯೂँ 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 ಆಡ್ನೆ ಅಲ್ಲಾಗ್ಯ ಬಳೆ ಬಡಕ್ಕೆ ಅದು ಹಾಳು ಹಿಡಿಯತ್ತಿ ಕಾಳಿಂಗ್ ಸರ್ ಪನ್ರಿ ಅದು ಅವ್ ಹೇಳೋದು ನೋಡ್ರಿ ಯೂँ 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 ಆಡ್ನೆ ಅಲ್ಲಾಗ್ಯ ತೂ ಕ್ಯಾ ಕರೆ ಬಾ ಮೈ ಕ್ಯಾ ಕರ್ತು ಬಾ ಬಾಜು ದೊಡ್ಡ ಕಲ್ಲು ಪಡ್ಯಾತ ಕಲ್ಲು ತೊಗೊಂಡೇಕ್ ನಾಗಪ್ಪ ಹೆಡಿಕು ಮಾರ್ಯ ಎತ್ತಿ ಹಾಕ್ಯಾ ಕಲ್ಲು ನಾಗಪ್ಪ ಬೆನ್ನು ಹತ್ಯ ಮುಜೆ ನಮಗೆ ಕುಂಡಿ ಕಾಲೇಜ್ಕೊಂಡು ಓಡ್ಯಾ. ಹಾಂ, ಅದನ್ನು ನೋಡಿ ಓಡಿ ಹೋಗೋದನ್ನು ಸಹಿತ ಎಷ್ಟು ಚಂದ ಮಾತಾಡ್ತಾರೆ ನಮ್ಮ ಜನ ಅಂದ್ರೆ, ಭಾಷಾ ಸೌಹಾರ್ದ ಕೋಮು ಸೌಹಾರ್ದವನ್ನು ಸಿಟಿಯವ್ರು ನಮ್ಮನ್ನು ನೋಡಿ ಕಲಿಬೇಕ್ರಿ, ನಮ್ಮನ್ನು ನೋಡಿ ಕಲಿಬೇಕು. ಹೌದಾ? ಈ ದೇಶದಲ್ಲಿ ಇವತ್ತು ಪ್ರೀತಿ ಅವಶ್ಯಕತೆ ಇದೆ. ಈ ದೇಶದಲ್ಲಿ ಇವತ್ತು ಭಾವನೆಗಳನ್ನು ಹಂಚಿಕೊಳ್ಬೇಕು, ಸಾಹಿತ್ಯವನ್ನು ಓದಬೇಕು. ದಯವಿಟ್ಟು ನಿಮ್ಮಲ್ಲಿ ಲೈಬ್ರರಿ ಸ್ವಲ್ಪ ಬಲಿಷ್ಠಗೊಳಿಸ್ರಿ. ಹಾಂ, ನಮ್ಮೂರಾಗ ದವಾಖಾನೆ ಆತ್ರಿ ಅಂದ್ರೆ ದೊಡ್ಡದಲ್ಲ, ರೋಗಿಗಳು ಜಾಸ್ತಿ ಆದ್ರಂತ ಅರ್ಥ. ಕೆಲವ್ರು ಭಾರಿ ನಮ್ಮೂರಾಗ ಜೇಲ್ ಕಟ್ಸ್ಯಾರ್ರಿ ಅಂದ್ರೆ ಮಿಕ್ಕಿ ಬಿಟ್ಟಂತವ. ಅಲ್ಲಿ ಯಾರು ಹೊತ್ಕೊಂಡು ಹೋಗ್ಬೇಕು ಇವನ್ನ ಇಲ್ಲೇ ಒಯ್ಯಲೇ ಗುಲ್ಬರ್ಗ ತನ ಇಲ್ಲಿ ಜಗ್ಗಾಗ್ಯವ. ಜೇಲ್ ಆದ್ರೆ ಹಿಗ್ಗು ಪಡಬಾರ್ದು, ಪೊಲೀಸ್ ಸ್ಟೇಷನ್ ಆದ್ರೆ ಹಿಗ್ಗು ಪಡಬಾರ್ದು. ಪೊಲೀಸ್ ಸ್ಟೇಷನ್ ಆತ ನಮ್ಮೂರಾಗ ಅಂದ್ರೆ ಕಳ್ಳರು ಹೆಚ್ಚಾಗ್ಯಾರ ಮಗನೇ ಅಂತ. ಹಾಂ, ನಮ್ಮೂರಾಗ ಸಾಲ ಹೆಚ್ಚಾದು ಅನ್ಬೇಕು, ಗುಡಿ ಗುಂಡಾರಗಳು ಹೆಚ್ಚಾದು ಅನ್ಬೇಕು, ಲೈಬ್ರರಿ ಹೆಚ್ಚಾತು ಅನ್ಬೇಕಾಗ್ಲಿ. ನಮ್ಗೆ ಇನ್ನೊಂದು 2 ಪೊಲೀಸ್ ಸ್ಟೇಷನ್ ಬೇಕು ರೀ. ನಮಗೊಂದು ಬಾಂಬ್ ಕಾರ್ಖಾನೆ ಬೇಕು ನಮ್ಮೂರಿಗೆ ಒಂದು. ಕೇಳಿದ್ರೆ ಮುಂದೆ. ಹೌದಾ ಸ್ನೇಹಿತರೆ? ಅದಕ್ಕೆ ಜೀವನದಲ್ಲಿ ನೋಡಿರಿ, ಇವತ್ತು ಎಲ್ಲ ವರ್ಗದವರು ಎಲ್ಲ ಪಾರ್ಟಿಯವರು ಬಂದಿರಿ ನಮ್ಮ ಕಾರ್ಯಕ್ರಮಕ್ಕೆ. ಭೇದ ಭಾವ ಇಲ್ಲ, ನಗು ಎಲ್ಲರಿಗೂ ಬರ್ತೈತಿ. 2 ಎಲ್ಲರಿಗೂ ಬರೋದು, ಒಂದು ನಗು ಒಂದು ಅಳು. ಕಣ್ಣಾಗಿಂದ ನೀರು ಬರ್ತಾವ, ಬಾಯಿಯಿಂದ ನಗು ಬರ್ತೈತಿ. ಇವು ಇರೋವರೆಗೂ ಮನುಷ್ಯರಲ್ಲಿ ಜಾತಿ ಧರ್ಮಗಳಿಲ್ಲ. ನಕ್ಕವನೇ ಗೆದ್ದಾವ. ಇವತ್ತು ನಕ್ಕೀರಿ, ಇವತ್ತಿನ ಮಟ್ಟಿಗೆ ಗೆದ್ದಿಲ್ಲ. ಸದಾ ನಗನಗ್ತಾ ಇರ್ರಿ ಅಂತ ಹೇಳ್ತಾ, ಮಹಾಮನಿ ತಮ್ಮ ತಾಯಿಯವರ ನೆನಪಿಗಾಗಿ ಈ ಕಾರ್ಯಕ್ರಮ. ನಿಜಕ್ಕೂ ನಾವು ಇಷ್ಟು ಕಡೆ ಅವನಿದ್ದಾನ ಅಂತ ಹೇಳಂಗಿಲ್ಲ ರೀ. ನಾವು ಇಷ್ಟು ಕಡೆ ನಾವು ಕಾರ್ಯಕ್ರಮಕ್ಕೆ ಹೋಗಿವಿ, ಈ ಪರಿ ಜನಸಂಖ್ಯೆ ಅಲ್ಲಿ ಸೇರಂಗಿಲ್ಲ. ಎಷ್ಟೈತಿ ಇವತ್ತಿದ ನೋಡಿ. ಎಲ್ಲಿ ನಿಂತೀರಿ ಹೆಂಗಂತೀರಿ ಹಂಗೆ ಬೇರೆ ಕಾರ್ಯಕ್ರಮ ಸೇರಿಲ್ಲಪ್ಪ ಹೆಂಗೆ ಕುಂದ್ರಬೇಕು, ಗುಡಾರಿಲ್ಲ ಮಾಡ್ತಿರ್ತಾರೆ. ಇಲ್ಲಿ ಎಲ್ಲಿ ಕುಂತಾರೋ ಎಲ್ಲಿ ನಿಂತಾರೋ, ಚೇರ್ ಹಿಡಿದವ್ರು ಪುಣ್ಯವಂತರು. ಇನ್ನು ಕೆಳವ್ರು ಕೆಳಗೆ ಕುಂತಾರ್ರಿ. ಎದ್ದಿಂದ ಹಿಂದೆ ನೋಡ್ಕೊಂಡ್ರೆ ಅಂದ್ರೆ ಎದ್ರ ಮ್ಯಾಗ ಕುಂತಿದ್ರು ಅಂಬೋದು ಅವ್ರಿಗೆ ಗೊತ್ತಿರಂಗಿಲ್ಲ, ನೋಡ್ಕೊಂಡಿಂದ ಗೊತ್ತಾಗ್ಬೇಕು. ಆದರೂ ಲಕ್ಷ್ಯ ಇಲ್ದಂಗೆ ಕುಂತಾರ ಅಂದ್ರೆ ಅದಕ್ಕೆ ನಾವು ಹೊಣೆಯಲ್ಲ, ನೋಡ್ಕೊಂಡು ಕುಂದಿರ್ಬೇಕಾಗಿತ್ತು ಅಂತ ಹೇಳ್ತಾ ನನ್ನ ಮಾತಿಗೆ ಮಂಗಳ ಹಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈಗ ನಿಮ್ಮ ಮುಂದೆ